ಪಾಕಿಸ್ತಾನದಿಂದ ನಾಗರಿಕರ ಮೇಲೆ ದಾಳಿ ನಡೆಸುವ ಪ್ರಯತ್ನವನ್ನ ಮಾಡಲಾಯಿತು. ಉರಿ ಕುಪ್ವಾರಾದಲ್ಲಿ ಸ್ಥಳೀಯ ನಿವಾಸಿಗಳನ್ನ ಟಾರ್ಗೆಟ್ ಮಾಡೋ ಪ್ರಯತ್ನಕ್ಕೆ ಮುಂದಾಯಿತು ಪಾಕಿಸ್ತಾನ. ನೇರವಾಗಿ ಆರ್ಮಿ ಟು ಆರ್ಮಿ ಫೈಟ್ ಮಾಡುವ ತಾಕತ್ತು ಪಾಕಿಸ್ತಾನದ ಬಳಿಯಲ್ಲಿಲ್ಲ. ಹೀಗಾಗಿ ಭಾರತದ ನಾಗರಿಕರ ಮೇಲೆ ಆರ್ಟಿಲರಿ ಶೆಲ್ ದಾಳಿ ನಡೆಸುವ ಪ್ರಯತ್ನವನ್ನ ಮಾಡಿದೆ. ಆದರೆ ನಿನ್ನೆ ರಾತ್ರಿಯಿಂದಲೂ ಪಾಕಿಸ್ತಾನ ಮಾಡುತ್ತಾ ಇರುವ ಪ್ರತಿಯೊಂದು ಪ್ರಯತ್ನವನ್ನು ಭಾರತೀಯ ಸೇನಾಪಡೆ ಅತ್ಯಂತ ಯಶಸ್ವಿಯಾಗಿ ಹಾಗೆ ಕರಾರುವಕ್ಕಾಗಿ ಅದನ್ನ ತಡೆಯೋದು ಮಾತ್ರವಲ್ಲ, ಅಟ್ಯಾಕಿಗೆ ಬಂದ ಪಾಕಿಸ್ತಾನದ ಶಸ್ತ್ರಗಳನ್ನ ನಿರ್ನಾಮ ಮಾಡ್ತಾ ಇದೆ. ಉರಿ ಭಾಗದಲ್ಲಿ ಆಗ್ತಾ ಇರುವ ದಾಳಿಯ ಪರಿಣಾಮವಾಗಿ ಇವತ್ತು ಉರಿ ಸೆಕ್ಟರ್ನ ರಸ್ತೆಗಳ ತುಂಬ ಪಾಕಿಸ್ತಾನದ ಸೇನಾ ಉಪಕರಣಗಳ ಅವಶೇಷಗಳು ಪತ್ತೆ ಆಗ್ತಾ ಇದೆ. ಡ್ರೋನ್ ಹಾಗೆ ಫೈಟರ್ ಜೆಟ್ ಇದೆಲ್ಲವನ್ನ ಹೊಡೆದು ಉರುಳಿಸ್ತಾ ಇದೆ ಭಾರತ. ಹಾಗೆ ಆರ್ಟಿಲರಿ ಶೆಲ್ ದಾಳಿ ಮಾಡುವ ಪ್ರಯತ್ನವನ್ನ ಕೂಡ ಮಾಡಿದೆ ಪಾಕಿಸ್ತಾನ. ಇದನ್ನ ಕೂಡ ಡಿಫೆಂಡ್ ಮಾಡಿದೆ ಭಾರತದ ಸೇನಾ ಪಡೆ. ನೇರವಾಗಿ ಭಾರತದ ಸೇನಾ ಪಡೆಯ ಜೊತೆಯಲ್ಲಿ ಐ ಟು ಐ ಯುದ್ಧ ಮಾಡುವ ತಾಕತ್ತನ್ನ ಪಾಕಿಸ್ತಾನ ಕಳೆದುಕೊಂಡது. ಹೀಗಾಗಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನ. ಟಿಪ್ಪಣಿ ಪ್ರಯೋಗದ ಬಗ್ಗೆ ತುರ್ತು ಸಭೆಯನ್ನ ಕರೆದಿದೆ ಡಿಆರ್ಡಿಒ. ಒಡಿಶಾದ ಚಾಂದಿಪುರದಲ್ಲಿರುವ ಕಚೇರಿಯಲ್ಲಿ ಈ ಸಭೆ ಇವತ್ತು ಬೆಳಗ್ಗೆ 9 ಗಂಟೆಗೆ ನಡೆಯಲಿದೆ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಗಳು ಬರ್ತಾ ಇದೆ, ಗಮನಿಸ್ತಾ ಹೋಗೋಣ. ಪಂಜಾಬ್ನ ಎಲ್ಲ ಶಾಲಾ ಕಾಲೇಜುಗಳಿಗೆ ನಿನ್ನೆನೇ ರಜೆ ಘೋಷಣೆ ಮಾಡಲಾಗಿದೆ. ಮುಂದಿನ 3 ದಿನಗಳವರೆಗೆ ಶಾಲಾ ಕಾಲೇಜುಗಳು ಬಂದ್ ಆಗಿರುತ್ತೆ. ಪಂಜಾಬ್ನ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಈ ಬಗ್ಗೆ ಘೋಷಣೆಯನ್ನು ಹೊರಡಿಸಿದ್ದಾರೆ. ಇದರ ಜೊತೆಗೆ ರಾಜಸ್ಥಾನ ಸರ್ಕಾರ ರೆಡ್ ಅಲರ್ಟ್ ಅನ್ನು ಘೋಷಿಸಿದೆ. ಗಡಿ ಭಾಗದ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಂಜಾಬ್ನಲ್ಲಿ ಶಾಲಾ ಕಾಲೇಜುಗಳು ಬಂದ್, ರಾಜಸ್ಥಾನದಲ್ಲಿ ಹೈ ಅಲರ್ಟ್. ಜೊತೆಗೆ ಪಾಕಿಸ್ತಾನದ ಜೊತೆಯಲ್ಲಿ ಗಡಿಯನ್ನು ಹಂಚಿಕೊಳ್ತಾ ಇರುವ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಕಟ್ಟೆಚ್ಚರ ಮುಂದುವರೆದಿದೆ. ನಿನ್ನೆ ತಡರಾತ್ರಿ ಕೇವಲ ಜಮ್ಮು ಕಾಶ್ಮೀರ ಮಾತ್ರವಲ್ಲ, ಪಂಜಾಬ್, ರಾಜಸ್ಥಾನ, ಇನ್ಫ್ಯಾಕ್ಟ್ ಗುಜರಾತ್ ಅನ್ನ ಕೂಡ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ನಡೆಸುವ ಪ್ರಯತ್ನವನ್ನ ಮಾಡಿತು. ಆದರೆ ಇಲ್ಲ ದಾಳಿಯನ್ನ ಭಾರತ ಯಶಸ್ವಿಯಾಗಿ ತಡೆ ಹಿಡಿದಿದೆ. ಇದರ ಜೊತೆಗೆ ಭಾರತದ 4 ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನವನ್ನ ಮಾಡಿದ ಪಾಕಿಸ್ತಾನದ 12 ನಗರಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. 4x3 3 ಪಟ್ಟು ಹೆಚ್ಚಿಗೆ ಪ್ರತಿಕ್ರಿಯೆ ಭಾರತದ ಕಡೆಯಿಂದ. ಮತ್ತೊಂದು ಕಡೆ ಮೇ 22ರವರೆಗೆ ಇಂಡಿಗೋ ವಿಮಾನ ಹಾರಾಟವನ್ನ ಸ್ಥಗಿತ ಮಾಡಲಾಗಿದೆ. ಶ್ರೀನಗರ, ಜಮ್ಮು, ಅಮೃತಸರ, ಚಂಡೀಗಢ, ಜೋಧ್ಪುರ್, ಕೃಷ್ಣನಗರ, ರಾಜ್ಕೋಟ್ ಪ್ರಮುಖವಾಗಿ ಗಡಿ ಭಾಗದ ನಗರಗಳು. ಈ ನಗರಗಳಿಗೆ ಯಾವುದೇ ರೀತಿಯ ವಿಮಾನ ಹಾರಾಟ ಮೇ 22ರವರೆಗೆ ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಇಂಡಿಗೋ ಏರ್ಲೈನ್ಸ್. ನಿರಂತರವಾಗಿ ವಾಯು ದಾಳಿ, ಅದಕ್ಕೆ ಪ್ರತಿ ದಾಳಿ ನಡೆಯುತ್ತಿರೋ ಸಂದರ್ಭದಲ್ಲಿ ನಾಗರಿಕರ ಸುರಕ್ಷತಾ ದೃಷ್ಟಿಯಿಂದ ಈ ರೀತಿಯ ಕ್ರಮಕ್ಕೆ ಮುಂದಾಗಲಾಗ್ತಾ ಇದೆ. ಮೇ 22ರವರೆಗೆ ಇಂಡಿಗೋ ವಿಮಾನಗಳ ಹಾರಾಟವನ್ನ ಸ್ಥಗಿತ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಶ್ರೀನಗರ, ಜಮ್ಮು, ಅಮೃತಸರ, ಚಂಡೀಗಢ, ಜೋಧ್ಪುರ್, ಕೃಷ್ಣನಗರ, ರಾಜ್ಕೋಟ್ ಸೇರಿದಂತೆ ಪ್ರಮುಖ ನಗರಗಳು, ಗಡಿ ಭಾಗದಲ್ಲಿರತಕ್ಕಂತಹ ನಗರಗಳಿಗೆ ಕನೆಕ್ಟಿಂಗ್ ಫ್ಲೈಟ್ಸ್ ಇರೋದಿಲ್ಲ. ಇಂಡಿಗೋ ಏರ್ಲೈನ್ಸ್ ಈ ಬಗ್ಗೆ ಸ್ಪಷ್ಟನೆಯನ್ನ ಹೊರಡಿಸಿದೆ. ವೀಕ್ಷಕರೇ, ನಿನ್ನೆ ರಾತ್ರಿಯಿಂದ ಸರಿಸುಮಾರು 11 ತಾಸಾಗಿದೆ. 8:30 ಸುಮಾರಿಗೆ ಪ್ರಾರಂಭವಾಗಿದ್ದು ದಾಳಿ ಇದೀಗ 11 ತಾಸು. ಪಾಕಿಸ್ತಾನದ ಯಾವ ಪ್ರಯತ್ನ ಕೂಡ ಈವರೆಗೆ ಸಫಲವಾಗಿಲ್ಲ. ಉತ್ತರ ಭಾರತದ 27 ವಿಮಾನ ನಿಲ್ದಾಣಗಳು ಸದ್ಯಕ್ಕೆ ಬಂದ್ ಆಗಿದೆ.
ಭಾರತ ಪಾಕಿಸ್ತಾನ ಯುದ್ಧದ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಪಂಜಾಬ್ನ ಅಮೃತಸರ ಏರ್ಪೋರ್ಟ್ನಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ನಿನ್ನೆ ಧರ್ಮಶಾಲಾದಲ್ಲಿ ಐಪಿಎಲ್ ಪಂದ್ಯಾವಳಿ ನಡೀತಾ ಇತ್ತು. ಇದನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ರದ್ದು ಮಾಡಿ ಐಪಿಎಲ್ ಆಟಗಾರರಿಗೆ ವಿಶೇಷ ರೈಲಿನ ವ್ಯವಸ್ಥೆಯನ್ನ ಮಾಡಲಾಯಿತು. ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡುವ ಸಲುವಾಗಿ. ಇನ್ನು ಇತರೆ ಭಾಗದಲ್ಲಿ ನಡೆಯುವ ಮ್ಯಾಚ್ಗಳನ್ನ ಕೂಡ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಭಾರತ ಕೈಗೊಳ್ತಾ ಇರುವ ಮುನ್ನೆಚ್ಚರಿಕಾ ಕ್ರಮಗಳು ಇದು. ನಿನ್ನೆ ತಡರಾತ್ರಿಯಿಂದ ಇಲ್ಲಿವರೆಗೆ ಪಾಕಿಸ್ತಾನಕ್ಕೆ ಆಗಿರುವ ಲಾಸ್ನ ಪಟ್ಟಿಯನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. 4 ಫೈಟರ್ ಜೆಟ್ಗಳನ್ನು ಕಳೆದುಕೊಂಡಿದೆ ಪಾಕಿಸ್ತಾನ. ಅಮೆರಿಕ ನಿರ್ಮಿತ F-16, ಚೈನಾ ನಿರ್ಮಿತ JF-17 ಯುದ್ಧ ವಾಹನಗಳು, ಯುದ್ಧ ವಿಮಾನಗಳು ಅದನ್ನ ಹೊಡೆದು ಉರುಳಿಸದೆ ಭಾರತ ಬಹಳ ಯಶಸ್ವಿಯಾಗಿ, ಹಾಗೆ ಒಬ್ಬ ಫೈಟರ್ ಜೆಟ್ನ ಪೈಲಟ್ ಅನ್ನ ಕೂಡ ಜೀವಂತವಾಗಿ ಸೆರೆ ಹಿಡಿದಿದೆ. ಹಾಗೆ ಒಳ ನುಸುಳುವ ಪ್ರಯತ್ನ ಮಾಡ್ತಾ ಇದ್ದ ನುಸುಳುಕೋರನೊಬ್ಬನನ್ನ ಕೂಡ ಹೊಡೆದು ಉರುಳಿಸದೆ ಭಾರತದ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದರ ಜೊತೆಗೆ 38ಕ್ಕೂ ಅಧಿಕ ಮಿಸೈಲ್ಗಳು, ಪಾಕಿಸ್ತಾನದ ಕಡೆಯಿಂದ ಲಾಂಚ್ ಆಗಿದ್ದ ಮಿಸೈಲ್ಗಳನ್ನ ಪುಡಿ ಪುಡಿ ಮಾಡಿದೆ ಭಾರತ. 100ಕ್ಕೂ ಅಧಿಕ ಡ್ರೋನ್ಗಳನ್ನ ನೆಲ ಕಾಣುವಂತೆ ಮಾಡಿದೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ಪರಿಸ್ಥಿತಿ ಮತ್ತಷ್ಟು ಮಗದಷ್ಟು ತೀವ್ರವಾಗ್ತಾ ಇದ್ದಂತೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅಮೆರಿಕದ ವಿದೇಶಾಂಗ ಸಚಿವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ರು. ತಡರಾತ್ರಿ ಅಮೆರಿಕ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ ಪಾಕಿಸ್ತಾನಕ್ಕೆ. ಪಹಲ್ಗಾಮ್ನಲ್ಲಿ ನೀವು ನಡೆಸಿದ ದಾಳಿಗೆ ಇದೀಗ ಭಾರತ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ, ಅನುಭವಿಸಿ. ಭಾರತವನ್ನ ಕೆಣಕಿದ ಪಾಕಿಸ್ತಾನ ಇದೀಗ ಕಂಗೆಟ್ಟಿದೆ. ಪಾಕ್ನ ಮಿಸೈಲ್ಗಳನ್ನ ಆಕಾಶದಲ್ಲೇ ಉಡೀಸ್ ಮಾಡಿದೆ ಭಾರತ. 100 ಡ್ರೋನ್, 5 ಯುದ್ಧ ವಿಮಾನಗಳು ಧ್ವಂಸವಾಗಿದೆ. ಅಷ್ಟೇ ಅಲ್ಲದೆ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ದಾಳಿಗೆ ಸರ್ವನಾಶವಾಗಿದೆ. ಸೀನ್ 1, ಆಕಾಶದಲ್ಲೇ ಪಾಕ್ ಮಿಸೈಲ್ ಉಡೀಸ್. ಸೀನ್ 2, ಭಾರತ ಮಿಸೈಲ್ ಮಳೆ, ಪಾಕ್ ಕಂಗಾಲು. ಸೀನ್ 3, ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಢಮ್ ಢಮಾರ್. ಸೀನ್ 4, ಮಿಸೈಲ್ ಅಬ್ಬರ, ಪಾಕಿಸ್ತಾನ ತತ್ತರ. ಸೀನ್ 5, ಪಾಕ್ನ 3 ಯುದ್ಧ ವಿಮಾನ ಹೊಡೆದ ಭಾರತ. ಸೀನ್ 6, ಗೇಮ್ ಚೇಂಜರ್ ಆಯ್ತು S-400. ಸೀನ್ 7, F-16 ಅನ್ನ ಹೊಡೆದು ಹಾಕಿದ S-400. ಒಟ್ಟಾರೆ ಭಾರತದ ಪ್ರತೀಕಾರ ಸಮರಕ್ಕೆ ಪಾಕ್ ಚಿಂದಿ ಚಿತ್ರಾನ್ನವಾಗಿದೆ. ಚೀನಾ ಕೊಟ್ಟ ಮಿಸೈಲ್ ಡಿಫೆನ್ಸ್ ಢಮ್ ಢಮಾರ್ ಆಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬರೋಬ್ಬರಿ 11 ತಾಸಾಗಿದೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಈ ಯುದ್ಧದ ಪರಿಸ್ಥಿತಿ ಪ್ರಾರಂಭವಾಗಿ. ಭಾರತ ಇಲ್ಲಿವರೆಗೂ ಪಾಕಿಸ್ತಾನದ ಎಲ್ಲ ಅಪ್ರಚೋದಿತ ದಾಳಿಯನ್ನ ಬಹಳ ಗಟ್ಟಿತನದಿಂದ ಉತ್ತರ ನೀಡಿದೆ. ಕೇವಲ ಉತ್ತರ ನೀಡಿರೋದು ಮಾತ್ರವಲ್ಲ,
ಪಾಕಿಸ್ತಾನದ ಪ್ರತಿಯೊಂದು ದಾಳಿಯ ಪ್ರಯತ್ನವನ್ನ ವಿಫಲ ಮಾಡಿದೆ. ಆಪರೇಷನ್ ಸಿಂಧೂರದ ಕ್ಷಣದ ಅಪ್ಡೇಟ್ಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಭಾರತೀಯ ಸೈನ್ಯದಿಂದ ದೇಶದ ಪಶ್ಚಿಮ ಗಡಿಯಲ್ಲಿ ಪಾಕ್ನಿಂದ ದಾಳಿಗೆ ಪ್ರಯತ್ನ ಮಾಡಲಾಗಿದ್ದು, ಪಾಕ್ ಶಸ್ತ್ರಾಸ್ತ್ರ ಪಡೆಗಳಿಂದ ವಿವಿಧ ದಾಳಿಯ ಪ್ರಯತ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಡ್ರೋನ್ ಹಾಗೆ ಇತರೆ ಶಸ್ತ್ರಾಸ್ತ್ರ ಬಳಸಿ ದಾಳಿಯನ್ನ ನಡೆಸಿದೆ ಪಾಕಿಸ್ತಾನ ಅನ್ನೋದನ್ನ ಇದೀಗ ಭಾರತೀಯ ಸೇನಾ ಪಡೆಯಿಂದ ಅಧಿಕೃತ ಮಾಹಿತಿಯನ್ನ ಬಿಡುಗಡೆಗೊಳಿಸಲಾಗಿದೆ. ದೇಶದ ಪಶ್ಚಿಮ ಗಡಿಯಲ್ಲಿ ಪಾಕಿಸ್ತಾನ ದಾಳಿಯನ್ನ ತೀವ್ರವಾಗಿ ನಡೆಸಿದೆ. ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡಿದ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಕದನ ವಿರಾಮದ ಉಲ್ಲಂಘನೆಯನ್ನ ಮಾಡಿದೆ. ಪಾಕ್ನ ಎಲ್ಲ ಈ ದುಸ್ಸಾಹಸಗಳು ಕೂಡ ವಿಫಲವಾಗಿದೆ. ಭಾರತ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರವನ್ನ ನೀಡಿದೆ. ದೇಶದ ಸಾರ್ವಭೌಮತ್ವವನ್ನ ಕಾಪಾಡುವ ಸಲುವಾಗಿ ಭಾರತೀಯ ಸೇನಾ ಪಡೆ ಶತ ಪ್ರಯತ್ನವನ್ನ ಮುಂದುವರಿಸಿದೆ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡಿದೆ ಭಾರತೀಯ ಸೇನಾ ಪಡೆ. ಪಾಕಿಸ್ತಾನದಿಂದ ಒಮ್ಮೆಲೆ ದಾಳಿ ನಡೆಸಿದ್ರು ಕೂಡ ಭಾರತ ಹೇಗೆ ಇದನ್ನ ಯಶಸ್ವಿಯಾಗಿ ತಡೀತು ಅಂತ ಕೇಳಿದ್ರೆ ಸಿಂಪಲ್ ಉತ್ತರ S-400 ಭಾರತದ ಡಿಫೆನ್ಸ್ ಮೆಕ್ಯಾನಿಸಮ್, ಏರ್ ಡಿಫೆನ್ಸ್ ಸಿಸ್ಟಮ್. S-400 ಒಟ್ಟು 4 S-400ಗಳನ್ನ ಭಾರತ ಪಾಕಿಸ್ತಾನದ ಗಡಿಯ ಕಡೆಗೆ ತಿರುಗಿಸಿ ಸರ್ವಸನ್ನದ್ದವಾಗಿ ಇರಿಸಿದೆ. ಜಮ್ಮು ಕಾಶ್ಮೀರ ಭಾಗದಲ್ಲೊಂದು, ಪಠಾನ್ಕೋಟ್ನಲ್ಲಿ ನಿಂತಿರುವ S-400 ಇಡೀ ಪಂಜಾಬ್ ಅನ್ನ ರಕ್ಷಣೆ ಮಾಡುತ್ತೆ. ರಾಜಸ್ಥಾನ ಹಾಗೆ ಗುಜರಾತ್ನಲ್ಲಿ ಪ್ರತ್ಯೇಕವಾಗಿ 2, ಒಟ್ಟು 4 S-400 ಅನ್ನ ಭಾರತ ನಿಯೋಜನೆಗೊಳಿಸಿದೆ. ಹೀಗಾಗಿ ಪಾಕಿಸ್ತಾನದಿಂದ ಆಗ್ತಾ ಇರುವ